ನಾನಿಂತವ್ರನ್ನ ಸುಮ್ಮನೆ ಬಿಡಲ್ಲ ಕಣ. ಅಮ್ಮ ತಾಯಿ, ಇವತ್ತು 5 ಗಂಟೆ ಅಷ್ಟರಲ್ಲಿ 10 ಲಕ್ಷ ತಂದ್ಕೊಡ್ತೀನಿ ಅಂತ ನನ್ನ ಗಂಡಂಗೆ ಮಾತು ಕೊಟ್ಟಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯ ಅನ್ನೋ ನಂಬಿಕೆಯಲ್ಲಿ ನನ್ನ ಗಂಡಂಗೆ ನಾನು ಮಾತು ಕೊಟ್ಟಿದ್ದೆ. ಆದರೆ ನೀ ನನ್ನ ಕೈ ಹಿಡಿದೆ. ಯಾಕಮ್ಮ ಸತಾಯಿಸ್ತಿದೀಯಾ? ನನ್ನ ಜೀವನದಲ್ಲಿ ಯಾಕಮ್ಮ ಈ ಥರ ಆಟ ಆಡ್ತಿದ್ಯಾ? ಬಿದ್ದವ್ರನ್ನೇ ಎತ್ತೋರು ದೇವ್ರಂತಾರೆ, ಆದ್ರೆ ನಾನು ಕ್ಷಣ ಕ್ಷಣದಲ್ಲೂ ಸಾಯ್ತಾ ಇದ್ದೀನಿ. ನೀನು ನನ್ನ ನೋಡ್ದೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ಯಲ್ಲಮ್ಮ. ಎಲ್ರು ನಮಗೆ ಕೈ ಕೊಟ್ರು, ಕೈ ಹಿಡಿದು ಕಾಪಾಡ್ಬೇಕಾಗಿರೋ ನೀನೇ ನನ್ನ ಕೈ ಬಿಟ್ರೆ ನಾನು ಏನ್ ಮಾಡ್ಬೇಕು ಅಮ್ಮ? ಇವತ್ತು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆ ರಾಜ ಹುಲಿ ನನ್ನ ಗಂಡನ ಮಾನ ಮರ್ಯಾದೆ ತೆಗಿತಾನೆ ಅಮ್ಮ. ಹೋಗೋದು ಮಾನ ಮಾತ್ರ ಅಲ್ಲ, ನಮ್ಮಪ್ಪನ ಪ್ರಾಣ ಕೂಡ. ಇದೆಲ್ಲದು ನಿನಗೆ ಗೊತ್ತಿದ್ರು ಯಾಕಮ್ಮ ಮೌನವಾಗಿದ್ದೀಯಾ? ತಾಯಿ ಇಲ್ದಿರೋ ಮಗಳಿಗೆ ನೀನೇ ತಾಯಿಯಾಗಿ ದಾರಿ ತೋರಿಸ್ಬೇಕು. ಕಲ್ಲ ಕೂತು ಯಾಕಮ್ಮ ನನ್ನ ಮನ್ಸನ್ನ ಕಲ್ಲಾಗಿ ಮಾಡಿಸ್ತಿದೀಯಾ? ಅಲ್ಲಮ್ಮ, ನನ್ನ ಅಳದ್ ನೋಡೋದೇ ನಿನಗೆ ಸಂತೋಷನಾ? ನಮ್ಮಪ್ಪ ಅಳೋದೆ ನಿನಗೆ ಆನಂದನಾ? ಅಮ್ಮ, ಯಾಕೆ ಈ ಥರ ಮಾಡ್ತಿದ್ಯಾ? ನಿನ್ ಮಗಳನ್ನ ನೀನೇ ಕಾಯ್ಲಿಲ್ಲ ಅಂದ್ರೆ ಇನ್ಯಾರು ಕೈ ಹಿಡ್ದು ಕಾಪಾಡ್ತಾರೆ? ನಮ್ ಜೀವನ ಗಾಳಿ ಸುತ್ತಿರೋ ದೀಪ ಆಗಿದೆ ಅಮ್ಮ. ಉರಿಯೋಕ್ಕೂ ಹಾಕ್ದೆ, ಆರಕ್ಕೂ ಹಾಕ್ದೆ ಆ ತಂತ್ರ ಸ್ಥಿತಿಗೆ ತಂದು ನೀನ್ ಮಾತ್ರ ತುಪ್ಪದ ದೀಪ ಹಚ್ಕೊಂಡು ಸಂತೋಷವಾಗಿ ಕೂತಿದ್ಯಲ್ಲಮ್ಮ. ಇದು ನ್ಯಾಯನಾ? ನಿನ್ ಮಕ್ಳ ಮೇಲೆ ನಿನಗೆ ಇದೇನಾ ಪ್ರೀತಿ? ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನ್ ಇವತ್ತು ನನಗೆ ಉತ್ತರ ಕೊಡ್ಲೇಬೇಕು. ಇಷ್ಟು ದಿನ ನಾವು ಮಾಡ್ತಿರೋ ತಪ್ಪಿಗೆ ನೀನ್ ಶಿಕ್ಷೆ ಕೊಟ್ಟಿದ್ಯಾ. ನೀನಿರೋದೇ ಸತ್ಯ ಆದ್ರೆ ನೀನ್ ನನಗೆ ಉತ್ತರ ಕೊಡ್ಲೇಬೇಕು. ನಮ್ಮಪ್ಪನ್ನ ಈ ಸಂಕಷ್ಟದಿಂದ ಪಾರ್ ಮಾಡಲೇಬೇಕು. ನೀನ್ ಎಷ್ಟೇ ಕರ್ಪೂರ ಹಚ್ಕೊಂಡ್ರು ಕರ್ಪೂರ ಕರಗುತ್ತೆ ಹೊರತು ನಿನ್ ಜೀವನ ಬೆಳಗಲ್ಲ ಸಪ್ತಮಿ. ನೀನು ಕೊನೆಗೆ ಆ ಕರ್ಪೂರ ತರನೇ ಸುಟ್ಟು ಕರ್ಗೋಗ್ತೀಯಾ. ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ.
ಇರೋದೇ ಸತ್ಯ ಆದ್ರೆ ಉತ್ತರ ಕೊಡು, ಉತ್ತರ ಕೊಡು ತಾಯಿ. ಕೊನೆಗೂ ನೀನೇ ಗೆದ್ದೆ ಅಲ್ವಾ ಅಮ್ಮ? ನಿನ್ನ ಮಗಳು ಸೋತೋದ್ಲು, ನಿನ್ನ ನಂಬಿ ನಿನ್ನ ಮಗಳು ಸೋತೋದ್ಲು. ಅಕ್ಕ, ಪುಟ, ಅಜ್ಜಿ, ಪುಟ್ಟಿ, ಯಾಕಮ್ಮ ಹಿಂಗೆ ದೇವ್ರ ಮುಂದೆ ನಿಂತ್ಕೊಂಡು ಗೋಳಾಡ್ತಿದ್ಯಾ? ಗೋಲಾಡ್ಲಿ ಅಂತಾನೆ ಆ ದೇವ್ರು ನಮ್ಮಂತವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಅಕ್ಕ, ನಿಮ್ ಕೈ ಮೇಲೆ ಕರ್ಪೂರ ಹಚ್ಕೊಂಡಿದ್ರಲ್ವಾ, ಸುಳ್ಳಿಲ್ವಾ? ಕೈ ಸುಟ್ಕೊಂಡು ಪೂಜೆ ಮಾಡಿದ್ರು ಆ ದೇವ್ರಿಗೆ ನನ್ ಮೇಲೆ ಕರುಣೆನೆ ಬರ್ಲಿಲ್ಲ. ಏನಾದ್ರೂ ತೊಂದ್ರೆನಾ ಸಪ್ತಮಿ? ಹಾಗೇನಿಲ್ಲ ಅಜ್ಜಿ, ನೀವ್ ನೆಮ್ಮದಿಯಾಗಿ ದರ್ಶನ ಮಾಡಿ, ನಾನು ಹೊರಡ್ತೀನಿ. ಇರಮ್ಮ, ದೇವ್ರ ಸನ್ನಿಧಿಯಲ್ಲಿ ನಿಂತು ಸುಳ್ಳು ಹೇಳ್ಬಾರ್ದು. ಏನಾದ್ರೂ ತೊಂದ್ರೆನಾ ಹೇಳಮ್ಮ. ನೆಮ್ಮದಿಯಾಗಿ ದರ್ಶನ ಮಾಡಕ್ ಬಂದಿದ್ದೀರಾ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಇವತ್ತು ನಾನು ನನ್ನ ಮೊಮ್ಮಗಳು ತಾಯಿ ದರ್ಶನಕ್ಕೆ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ನೀನೇ ತಾನೆ. ನೀನ್ ಇಲ್ದಿದ್ರೆ ನಾನೆಲ್ಲಮ್ಮ ಇರ್ತಿದ್ದೆ. ಏ ಐಶೋ, ಹೋಮ್ ವರ್ಕ್ ಮಾಡು ಅಂದ್ರೆ ಮೊಬೈಲ್ ನೋಡ್ತಾ ಕೂತಿದ್ಯಲ್ಲೇ? ಆಮೇಲೆ ಮಾಡ್ತೀನಿ ಅಜ್ಜಿ. ನೀನ್ ಹೀಗೆ ಮೊಬೈಲ್ ಆಡ್ತಾ ಕೂತ್ರೆ ಓದೋದ್ ಮುಂದುವರ್ದಂಗೆ ಇದೆ ಬಿಡು. ಏನ್ ಮಕ್ಳು ಏನೋ ಅಪ್ಪ ಈ ಕಾಲ್ದವು, ಸದಾ ಮೊಬೈಲು ಮೊಬೈಲು ಮೊಬೈಲು. ನೋಡು, ನನ್ಗೆ ಇವಾಗ ವಯಸ್ಸಾದ್ಮೇಲೆ ಕನ್ನಡಕ ಬಂದಿದೆ ನೋಡಿಲ್ಲಿ. ನಿನ್ಗೆ ಈಗ್ಲೇ ಬರುತ್ತೆ ಅಷ್ಟೇ. ತೆಗ್ದಿಡು ಅಲ್ಲಿ ಮೊಬೈಲ್, ತೆಗ್ದಿಡು, ಹಾಲ್ ಕುಡಿ.